ದೋಸೆ, ಬೆಣ್ಣೆ ದೋಸೆ ತುಂಬ ಫೇಮಸ್ಸು. ಅಷ್ಟೇ ಫೇಮಸ್ಸು ದಾವಣಗೆರೆ ಬೆಣ್ಣೆ ಪಡ್ಡು. ನಾನಿವತ್ತು ದಾವಣಗೆರೆ ಬೆಣ್ಣೆ ಪಡ್ಡನ್ನ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಒಳಗಡೆ ಎಲ್ಲ ಸಾಫ್ಟಾಗಿ ಚೆನ್ನಾಗಿರುತ್ತೆ, ಹೊರಗಡೆ ಕ್ರಿಸ್ಪಾಗಿರುತ್ತೆ. ನೋಡಿ ಎಷ್ಟು ಹದವಾಗಿ ಬೆಂದಿದೆ. ಸ್ವಲ್ಪ ತರಕಾರಿ ಕೂಡ ಬಳಸಿ ಮಾಡಿದ್ದೀನಿ ನಾನು. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡಿದ್ದೀನಿ. ಈಗ ರುಚಿಯಾಗಿರೋ ದಾವಣಗೆರೆ ಬೆಣ್ಣೆ ಪಡ್ಡು ಮಾಡೋ ವಿಧಾನನ ನೋಡ್ಕೊಂಡು ಬರೋಣ. ಬೆಣ್ಣೆ ಪಡ್ಡುಗೆ ನಾನಿಲ್ಲಿ ಈ ಬೌಲಲ್ಲಿ 2 ಬೌಲಷ್ಟು ಅಕ್ಕಿ ತೊಗೊಳ್ತೀನಿ. ಇದು ಸೋನಾ ಮಸೂರಿ ಅಕ್ಕಿ, ದೋಸೆ ಅಕ್ಕಿ ಯಾವುದಾದ್ರೂ ತೊಗೊಳ್ಬೋದು. ರೇಷನಲ್ಲಿ ಕೊಡ್ತಾರಲ್ಲ ಆ ಅಕ್ಕಿ ಕೂಡ ತೊಗೊಳ್ಬೋದು. ನಾನು ತೊಗೊಂಡಿರೋದು ಸ್ಟೀಮ್ ರೈಸು, ಪಾಪ್ಯುಲರ್ ರೈಸ್ ಅಂತ ಎಲ್ಲ ಕಡೆ ಸಿಗುತ್ತೆ. ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಇರುತ್ತೆ, ಆ ಅಕ್ಕಿ ತೊಗೊಂಡಿದ್ದೀನಿ. ಇದು ಕೂಡ ಇಡ್ಲಿ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. 2 ಕಪ್ಪು ಅಕ್ಕಿ ಹಾಕಿದ್ದೀನಿ. ಅದೇ ಕಪ್ಪಲ್ಲಿ ಅರ್ಧದಷ್ಟು ಉದ್ದಿನಬೇಳೆ ಹಾಕಿದ್ದೀನಿ, ಅರ್ಧ ಕಪ್ಪಷ್ಟು. 1/4 ಕಪ್ಪಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿ. ಕಡಲೆಬೇಳೆ 1.5 ಟೀ ಸ್ಪೂನಷ್ಟು. 1 ಟೀ ಸ್ಪೂನಷ್ಟು ಮೆಂತ್ಯ. ಎಲ್ಲನೂ ಈಗ ಚೆನ್ನಾಗಿ ತೊಳೆಯೋಣ. 2 ರಿಂದ 3 ಸಲ ತೊಳೆದ್ರೆ ಕ್ಲೀನಾಗಿ ಚೆನ್ನಾಗಿರುತ್ತೆ. ಅಕ್ಕಿ, ಅವಲಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ ಎಲ್ಲನೂ 3 ಸಲ ತೊಳೆದಿದ್ದೀನಿ. ಇದನ್ನು 5 ರಿಂದ 6 ಗಂಟೆ ಕಾಲ ನೆನೆಯೋದಕ್ಕೆ ಬಿಡಬೇಕು. ಬೆಣ್ಣೆ ಪಡ್ಡುಗೆ ಅಕ್ಕಿ, ಉದ್ದಿನಬೇಳೆ, ಅವಲಕ್ಕಿ ಇತ್ಯಾದಿ ಸಾಮಗ್ರಿಗಳನ್ನ ನೆನೆ ಹಾಕಿ 6 ಅವರ್ಸ್ ಆಗಿದೆ. ಚೆನ್ನಾಗಿ ನೆಂದಿದೆ ನೋಡಿ. ಅಂದರೆ ಅಕ್ಕಿ ಈಸಿಯಾಗಿ ಕಟ್ಟಾಗುತ್ತೆ, ಅಂದರೆ ಚೆನ್ನಾಗಿ ನೆಂದಿದೆ ಅಂತ ಆಯಿತು. ಈಗ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ, ರೆಗ್ಯುಲರ್ ದೋಸೆ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕು. ದೋಸೆ ಹಿಟ್ಟಿಗಾದರೆ ಸ್ವಲ್ಪ ಹೆಚ್ಚು ನೀರು ಹಾಕಿ ರುಬ್ಬಿದ್ರೂ ತೊಂದರೆ ಇಲ್ಲ. ಇದಕ್ಕೆ ಒಂಚೂರು ಹಿಟ್ಟು ಗಟ್ಟಿಯಾಗಿರಬೇಕು. ಹಿಟ್ಟು ರುಬ್ಬಿದ್ದಾಯಿತು, ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನು ಫರ್ಮೆಂಟ್ ಆಗೋದಕ್ಕೆ ಬಿಡೋಣ. ಒಂದು 8 ರಿಂದ 10 ಗಂಟೆ ಬೇಕಾಗುತ್ತೆ. ಸ್ವಲ್ಪ ಥಂಡಿ ವಾತಾವರಣ ಇರೋದ್ರಿಂದ 8 ರಿಂದ 10 ಗಂಟೆ ಬೇಕಾಗುತ್ತೆ ಫರ್ಮೆಂಟ್ ಆಗೋದಕ್ಕೆ. ಬೆಣ್ಣೆ ಪಡ್ಡುಗೆ ಹಿಟ್ಟು ರುಬ್ಬಿಟ್ಟು 8 ಗಂಟೆ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ. ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಈಗ ಬಳಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಒಂದು ಬೇರೆ ಪಾತ್ರೆನಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಉಳಿದಿದ್ದು ಹಿಟ್ಟನ್ನು ನಾವು ಒಂದು ವಾರದವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ಉಪ್ಪು ಹಾಕಿರಲಿಲ್ಲ, ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋಕ್ಕೆ ಮೊದಲೇ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು. ಸಕ್ಕರೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕಿದೆ. ಸಣ್ಣದಾಗಿ ಹಚ್ಚಿರೋ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು. ಹುರುಳಿಕಾಯಿ ಇದನ್ನು ಕೂಡ ತುಂಬ ಅಂದರೆ ನೋಡಿ ಇಷ್ಟು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಪ್ಲೇನಾಗಿ ಕೂಡ ಮಾಡ್ಬೋದು, ತರಕಾರಿ ಸೇರಿಸಿ ಕೂಡ ಮಾಡ್ಬೋದು. ಕ್ಯಾರೆಟ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ತುರಿದ್ಬಿಟ್ಟು ಬೇಕಾದರೂ ಹಾಕ್ಬೋದು. ಮತ್ತು ಈರುಳ್ಳಿ ಚಾಪರ್ ಇದ್ದರೆ ಹಚ್ಕೊಂಡ್ರೆ ಒಳ್ಳೆಯದು. ಚಾಪರಲ್ಲಿ ತುಂಬ ಸಣ್ಣದಾಗಿ ಹಚ್ಚಕ್ಕೆ ಬರಲ್ಲ ಅನ್ನೋದಾದರೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಸೋಡಾ ಹಾಕೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಹಾಕಿದ್ರೆ ಬುರುಗಾಗಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ಸೋಡಾ ಏನೋ ಅದೆಲ್ಲ ಇಷ್ಟಪಡದೇ ಇರೋರು ಹಾಕೋದು ಬೇಡ. ಪಡ್ಡುಗೆ ತುಂಬ ತೆಳ್ಳಗೆ ಹಿಟ್ಟು ಮಾಡ್ಕೊಳ್ಬಾರ್ದು. ದೋಸೆ ಮಾಡೋ ಹಿಟ್ಟಿಗಿಂತನೂ ಸ್ವಲ್ಪ ಗಟ್ಟಿಯಾಗಿದ್ದರೆ ಒಳ್ಳೆಯದು. ಈ ಹದ ಕರೆಕ್ಟಾಗೇ ಇದೆ. ಇದಕ್ಕೇನು ನಾನೀಗ ಎಕ್ಸ್ಟ್ರಾ ನೀರು ಹಾಕಲ್ಲ. ಈಗ ಪಡ್ಡುಗೆ ಹಿಟ್ಟು ರೆಡಿ ಆಯಿತು. ಪಡ್ಡು ರೆಡಿ ಮಾಡ್ಕೊಳ್ಳೋಣ. ಪಡ್ಡು ಜೊತೆ ಕಾಂಬಿನೇಷನ್ ಅಂದರೆ ಚಟ್ನಿನೇ. ಯಾವ ಥರ ಚಟ್ನಿ ಬೇಕಾದರೂ ಮಾಡ್ಕೊಳ್ಬೋದು. ನಾನಿಲ್ಲಿ ಕಡಲೆಕಾಯಿ ಬೀಜದ ಚಟ್ನಿನ ಮಾಡ್ಕೊಂಡಿದ್ದೀನಿ. 1 ಕಪ್ಪಷ್ಟು ಕಡಲೆಕಾಯಿ ಬೀಜನ ಚೆನ್ನಾಗಿ ಹದವಾಗಿ ಹುರಿದು ತೊಗೊಂಡಿದ್ದೀನಿ. 2 ಇಳಕಷ್ಟು ಬೆಳ್ಳುಳ್ಳಿ, ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಹುರಿದು ತೊಗೊಳ್ಬೇಕು. ಪುದೀನ ಸೊಪ್ಪು, ಸ್ವಲ್ಪ ಶುಂಠಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ 5 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹುಣಸೆಹಣ್ಣು, ಸ್ವಲ್ಪ ಕಾಯಿ ತುರಿ, ಉಪ್ಪು, ಸ್ವಲ್ಪ ನೀರು ಹಾಕಿ ಚಟ್ನಿ ಮಾಡ್ಕೊಳ್ತೀನಿ. ಈಗ ಪಡ್ಡು ತವ ಬಿಸಿಯಾಗಿದೆ. ಇದಕ್ಕೆ ಬೆಣ್ಣೆ ಹಾಕ್ತಾಯಿದ್ದೀನಿ. ಮೊದಲಿಗೆ ಸ್ವಲ್ಪ ಎಲ್ಲ ಕುಳಿಗಳಿಗೂ ಬೆಣ್ಣೆ ಹಾಕ್ತೀನಿ. ಈಗ ಪಡ್ಡು ಹಾಕೋಣ.
ಕಡಿಮೆ ಫ್ಲೇಮಲ್ಲಿಟ್ಟು ಬೇಯಿಸಬೇಕು, ನಿಧಾನಕ್ಕೆ ಬೇಯಬೇಕು ಪಡ್ಡುಗಳು. ಒಂದು ಲಿಡ್ ಕವರ್ ಮಾಡಿದೆ. ಈಗ ತಿರುವಾಕೋಣ, ಎರಡೂ ಸೈಡು ಬೇಯಿಸಬೇಕು ಚೆನ್ನಾಗಿ. ಈಗ ಪಡ್ಡು ರೆಡಿಯಾಗಿದೆ, ತೆಕ್ಕೊಳ್ತಾ ಇದ್ದೀನಿ. ಎರಡು ಸೈಡು ಚೆನ್ನಾಗಿ ಬೆಂದಿದೆ ಮತ್ತು ಚೆನ್ನಾಗಿ ಉಬ್ಬಿ ಬಂದಿದೆ. ರುಚಿಯಾಗಿರೋ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ಪಡ್ಡು ಭಾಳ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ಮಾಡುವಂಥ ಪಡ್ಡು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಮಾಡುವಂಥದ್ದು. ಈ ಕಪ್ನ ಅಳತೆಗೆ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ 1 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೋನಾ ಮಸೂರಿ ಅಕ್ಕಿ ನಾನಿಲ್ಲಿ ಹಾಕಿದ್ದೀನಿ. ಯಾವ ಅಕ್ಕಿ, ದೋಸೆ ಅಕ್ಕಿ, ರೇಷನ್ ಅಕ್ಕಿ ಯಾವ್ದು ಬೇಕಾದರೂ ಬಳಸ್ಬೋದು. 1 ಕಪ್ ಅಕ್ಕಿಗೆ ಅರ್ಧ ಕಪ್ಪು ಅವಲಕ್ಕಿ ಮತ್ತು 1 ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ನೆನೆಸೋಕ್ಕೆ ಇಡ್ತೀನಿ. 1 ಗಂಟೆ ನೆನೆಸಿದ್ರೆ ಸಾಕು. 1-2 ಸಲ ಅಕ್ಕಿನ ತೊಳೆದ್ಬಿಟ್ಟು ನೆನೆಯೋಕ್ಕೆ ಹಾಕ್ತೀನಿ. ಅಕ್ಕಿನ ತೊಳೆದಿದ್ದಾಗಿದೆ. ಈಗ ಫ್ರೆಶ್ ನೀರು ಹಾಕಿಬಿಟ್ಟು 1 ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ. 1 ಅಥವಾ 1.5 ಗಂಟೆ ನೆನೆದ್ರೂ ಪರವಾಗಿಲ್ಲ. ಅದೇ ರೀತಿ ಅವಲಕ್ಕಿನೂ ನೆನೆಸ್ತೀನಿ. ಅವಲಕ್ಕಿ ಜೊತೆಗೆ ಕಡಲೆಬೇಳೆ. ಅವಲಕ್ಕಿನೂ 2 ಸಲ ತೊಳೆದಿದ್ದೀನಿ, ಅವಲಕ್ಕಿ ಮತ್ತು ಕಡಲೆಬೇಳೆನ. ಈಗ ಇದನ್ನು ಫ್ರೆಶ್ ನೀರು ಹಾಕ್ಬಿಟ್ಟು ನೆನೆಯೋದಕ್ಕೆ ಬಿಡ್ತೀನಿ. 1 ಗಂಟೆ ಅಕ್ಕಿ ಮತ್ತು ಅವಲಕ್ಕಿ 2 ನೆನ್ಕೊಳ್ಳಿ. ಅಕ್ಕಿ ಅವಲಕ್ಕಿ ನೆನೆ ಹಾಕಿದ್ದು 1 ಅವರ್ ಆಗಿದೆ ನೋಡಿ. ಕರೆಕ್ಟಾಗಿ ನೆಂದಿದೆ, ಈಸಿಯಾಗಿ ಕಟ್ಟಾಗುತ್ತೆ ಅಕ್ಕಿ ಅಂದರೆ ನೆಂದಿದೆ ಅಂತ ಅರ್ಥ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಅಕ್ಕಿ 1 ಸಲ, ಅವಲಕ್ಕಿ 1 ಸಲ, 2 ಬ್ಯಾಚಲ್ಲಿ ರುಬ್ಕೊಳ್ತೀನಿ. ಸ್ವಲ್ಪ ನೀರು ಹಾಕಿನೇ ರುಬ್ಬಬೇಕು. ತುಂಬ ಜಾಸ್ತಿ ನೀರು ಹಾಕಿ ತುಂಬ ತೆಳ್ಳಗೂ ಮಾಡಬಾರ್ದು. ರೆಗ್ಯುಲರ್ ಇಡ್ಲಿ ಹಿಟ್ಟಿನ ಹದದಲ್ಲಿ ಮಾಡಿಕೊಂಡ್ರೆ ಸಾಕು. ಅಕ್ಕಿ ಅವಲಕ್ಕಿ ನೆನೆಸಿಟ್ಟಿದ್ದನ್ನು ರುಬ್ಬಿದ್ದಾಯಿತು. ತುಂಬ ನುಣ್ಣಗೆ ರುಬ್ಬಿದ್ದೀನಿ ಮತ್ತು ಈ ಕನ್ಸಿಸ್ಟೆನ್ಸಿನಲ್ಲಿ ರುಬ್ಬಿದ್ದೀನಿ. ಈಗ ಉಪ್ಪು ಹಾಕ್ತೀನಿ. 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ, ತುರಿದಿಟ್ಕೊಂಡಿರೋ ಕ್ಯಾರೆಟ್ ಸ್ವಲ್ಪ, ಮತ್ತು ಈರುಳ್ಳಿ 1 ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಮತ್ತು ಇದಕ್ಕೆ ಒಂದು ಸಣ್ಣ ಒಗ್ಗರಣೆ ಮಾಡ್ಕೊಳ್ತೀನಿ. ಅದನ್ನು ಹಿಟ್ಟಿನಲ್ಲಿ ಸೇರಿಸ್ಬಿಟ್ಟು ಪಡ್ಡು ರೆಡಿ ಮಾಡ್ಕೊಳ್ಳೋದು. ಅಕ್ಕಿ ನೆನೆ ಹಾಕೋದು 1 ಅವರ್ ಬಿಟ್ಟರೆ ಇನ್ನೆಲ್ಲನೂ ಭಾಳ ಫಾಸ್ಟಾಗಿ ಆಗುತ್ತೆ. ತುಂಬ ಟೈಮ್ ಏನೂ ತೊಗೊಳ್ಳಲ್ಲ. 10 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು. ತುಂಬ ರುಚಿಯಾಗೂ ಇರುತ್ತೆ. ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ. ಟ್ರೈ ಮಾಡಿ ನೋಡಿ ನೀವುಗಳು. ಆಮೇಲೆ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗೆ ಬಂತು, ಇಷ್ಟ ಆಯಿತಾ ಈ ರೆಸಿಪಿ ಅಂತ. ಒಂದು ಲೈಕ್ ಕೊಟ್ಟು ಹೇಳಿ. ಈಗ ಒಂದು ಒಗ್ಗರಣೆ ಹಾಕೋಣ ಈ ಹಿಟ್ಟಲ್ಲಿ. ಚಿಕ್ಕ ಸ್ಪೂನಲ್ಲಿ 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ 1 ಟೇಬಲ್ ಸ್ಪೂನಷ್ಟು, ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ, ಮತ್ತು ಇಲ್ಲಿ ಹುರುಳಿಕಾಯಿನ ತುಂಬ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆಯಲ್ಲಿ ಸ್ವಲ್ಪ ಹುರಿತೀನಿ. ಕ್ಯಾರೆಟ್ನ, ಈರುಳ್ಳಿನೆಲ್ಲ ಡೈರೆಕ್ಟಾಗಿ ಹಾಕಿದೆ ಹಿಟ್ಟಲ್ಲಿ. ಹುರುಳಿಕಾಯಿನ ಮಾತ್ರ ಎಣ್ಣೆಯಲ್ಲಿ ಸ್ವಲ್ಪ ಬಡಿಸ್ತೀನಿ. ಯಾಕೆಂದರೆ ಹುರುಳಿಕಾಯಿ ಸ್ವಲ್ಪ ಹಾರ್ಡಾಗಿರುತ್ತಲ್ಲ ಈ 2 ತರಕಾರಿಗಳಿಗಿಂತ. ಹಾಗಾಗಿ ಚೂರು ಎಣ್ಣೆಲಿ ಹುರಿದ್ರೆ ಕರೆಕ್ಟಾಗಿ ಬೇಯುತ್ತೆ ನಾವು ಪಡ್ಡು ಹಾಕಿದಾಗ. ಇಲ್ಲದ್ರೆ ತುಂಬ ಗಟ್ಟಿಯಾಗಿ ತಿನ್ನುವಾಗ ಸಿಕ್ಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಈ ಹುರುಳಿಕಾಯಿ ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಬೋದು ಈ ಪಡ್ಡುನಲ್ಲಿ. ಏನೇನು ತರಕಾರಿ ಸಾಧ್ಯನೋ ಅದೆಲ್ಲ ಹಾಕ್ಕೊಬೋದು. ಗೆಡ್ಡೆಕೋಸನ್ನು ತುರಿದ್ಬಿಟ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ಕ್ಯಾರೆಟ್, ಹುರುಳಿಕಾಯಿ 2ನೇ ಹಾಕಿದೆ. ತುಂಬ ಏನು ಬೇಯಿಸೋದು ಬೇಡ, ಸ್ವಲ್ಪ ಎಣ್ಣೆಲಿ ಬಾಡಿಸಿದ್ರೆ ಸಾಕು. ಈಗ ಸಾಕು, ಇದಾಗಿದೆ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಈಗ ಒಗ್ಗರಣೆನ ಹಿಟ್ಟಲ್ಲಿ ಸೇರಿಸ್ತಾ ಇದ್ದೀನಿ.
ಹದ ಕರೆಕ್ಟಾಗಿ ನೀವು ನೋಡ್ತಾ ಇರ್ಬೋದು ನೋಡಿ, ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇದೆ, ತೀರಾ ತೆಳ್ಳಗಿಲ್ಲ. ಈಗ ಕೊನೆಗೆ ಒಂದೇ ಒಂದು ಐಟಮ್ ಬಾಕಿ ಇದೆ. ಇದು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಈನೋ ಫ್ರೂಟ್ ಸಾಲ್ಟನ್ನ ಹಾಕ್ತಾಯಿದ್ದೀನಿ. ಈನೋ ಬದಲು ಸೋಡಾನೂ ಹಾಕ್ಕೊಳ್ಬೋದು. ಸೋಡಾಗಿಂತ ಈನೋ ಬೆಟರ್, ಯಾಕೆಂದರೆ ಹೆಲ್ತ್ ವೈಸು ತುಂಬ ಒಳ್ಳೆಯದು. ಗ್ಯಾಸ್ಟ್ರಿಕ್ ಆಗೋಲ್ಲ ಏನೋ ಹಾಕೋದ್ರಿಂದ. ಒಂದು ಫುಲ್ ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಇಷ್ಟು ಕ್ವಾಂಟಿಟಿಗೆ ಈ ಪ್ಯಾಕೆಟಲ್ಲಿ ಒಂದು ಫುಲ್ ಪ್ಯಾಕೆಟ್ ಹಾಕಿದೆ. ಅಂದರೆ ಇದು 1 ಟೇಬಲ್ ಸ್ಪೂನಷ್ಟು ಬರುತ್ತೆ. ಸ್ವಲ್ಪ ನೀರು ಹಾಕಿ ಆ್ಯಕ್ಟಿವೇಟ್ ಮಾಡೋಣ ಏನೋನ. ಈಗ ಪಡ್ಡು ರೆಡಿ ಮಾಡ್ಕೊಂಬಿಡೋಣ. ಪಡ್ಡು ತವ ಬಿಸಿಯಾಗಿದೆ, ಎಣ್ಣೆ ಹಾಕ್ತೀನಿ. ಎಲ್ಲ ಮೇಲೆ ಮತ್ತೆ ಎಣ್ಣೆ ಹಾಕಬೇಕು ಅಂತ ಏನಿಲ್ಲ. ಹಾಕೋಕ್ಕೆ ಮೊದಲು ಒಂದು ಕಾಲು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಈ ಪಡ್ಡು ಎಷ್ಟು ಹೆಲ್ತಿ ಅಂದರೆ ಎಣ್ಣೆನೂ ಏನು ತುಂಬ ಹಿಡಿಸಿರಲ್ಲ. ಸಿಮ್ಮಲ್ಲೇ ಇಟ್ಕೊಂಡು ಹಾಕಬೇಕು, ಸಿಮ್ಮಲ್ಲೇ ಬೇಯಿಸಬೇಕು. ಈಗ ಒಂದು ತಟ್ಟೆ ಮುಚ್ತಾ ಇದ್ದೀನಿ. ತಿರುವಾಕೋಣ. ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡ್ತಾ ಇರ್ಬೋದು ಪಡ್ಡು. ಎರಡೂ ಕಡೆನೂ ರೋಸ್ಟಾಗಿ ಬೇಯಿಸಿದ್ರೆ ಪಡ್ಡು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ತಿರುವಾಕಿದಾಗ ಒಂಚೂರು ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಬೋದು. ಈಗ ನೋಡಿ, ಎರಡೂ ಕಡೆ ಪಡ್ಡು ಎಷ್ಟು ಚೆನ್ನಾಗಿ ಬೆಂದಿದೆ. ತೆಗಿತಾ ಇದ್ದೀನಿ. ಫ್ಲಫಿಯಾಗಿದೆ, ಚೆನ್ನಾಗಿ ಉಬ್ಬಿದೆ, ಎರಡೂ ಕಡೆ ಚೆನ್ನಾಗಿ ಬೆಂದಿದೆ. ಈಗ ನೋಡೋಣ, ಎರಡೂ ಕಡೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಬಿಸಿ ಬಿಸಿಯಾದ ರುಚಿಯಾದ ಪಡ್ಡು ಗರಿಗರಿಯಾಗೂ ಕೂಡ ಇರುತ್ತೆ. ಬೆಳಗ್ಗೆ 1 ಅವರ್ ಅಕ್ಕಿ ಅವಲಕ್ಕಿ ನೆನೆಸ್ಬಿಟ್ಟು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು.